ನಮಸ್ತೆ ಮೇಡಮ್, ಮಿಸೆಸ್ ಮೇಡಮ್ ಮಂಜುಳಾ, ವಯಸ್ಸು 50. ಈ ಲಾಸ್ಟ್ ಒನ್ ಡೇ ವಾಮಿಟ್ ಎಲ್ಲ ಬಂದಿದೆ ಮೇಡಮ್. ಹಾಸನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗಿದೆ ಅಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ. ಫಸ್ಟ್ ಬ್ರೆಸ್ಟ್ ಬಂದಿದೆ ಮೇಡಮ್. ಲಾಸ್ಟ್ 1.5 year ಬಿಫೋರ್ ಫಸ್ಟ್ ಕೀಮೋಥೆರಪಿ ಮಾಡಿದ್ವಿ ಮೇಡಮ್. ಕೀಮೋಥೆರಪಿ ಮೇಲೆ ಮುಗಿಸ್ಮೇಲೆ ಬ್ರೆಸ್ಟ್ ರೇಡಿಯೇಷನ್ ಮಾಡಿದ್ದಾರೆ ಮೇಡಮ್. ರೇಡಿಯೇಷನ್ ಮುಗಿಸಿ ಅದಕ್ಕೆ ಟಾರ್ಗೆಟ್ ಥೆರಪಿ ಒಂದು ಮಾಡಿದ್ದಾರೆ. ತೆಗಿದ ಮೇಲೆ ಎಲ್ಲ ಕ್ಲೋಸ್ ಆಗಿದೆ. ನೆಕ್ಸ್ಟ್ 2 months ಬ್ರೈನ್ಗೆ ವಾಮಿಟ್ಸ್ ಎಲ್ಲ ಬಂದಿದೆ. ಹಾಸನ ಡಾಕ್ಟರ್ಗೆ ತೋರಿಸಿದ್ವಿ. ಅಲ್ಲೇ ಸ್ಕ್ಯಾನ್ ಮಾಡಿದ್ದಾರೆ. ಪೆಟ್ ಸ್ಕ್ಯಾನ್ ಮಾಡಿದ ನಂತರ ಗೊತ್ತಾಗಿದೆ 2 ಜಾಗದಲ್ಲಿ ಆಗಿದೆ ಮೇಡಮ್. ನಮ್ಮ ರಿಲೇಟಿವ್ಸ್ ಹೈದರಾಬಾದ್ ಅವ್ರ ಕೊಲೀಗ್ಸ್ ಯೂಸ್ ಮಾಡ್ತಾ ಇದ್ರೆ ಅವರು ಹೇಳಿದ್ದಾರೆ ಮೇಡಮ್. ಪ್ಲಸ್ ಇಲ್ಲ ಬೆಂಗಳೂರಲ್ಲಿ ನಮ್ಮ ಪರಿಚಯ ಒಬ್ಬನು ಅವರು ಹೇಳಿದ್ದಾರೆ. 5 months ಆಯ್ತು ಮೇಡಮ್. ಪೇಷಂಟ್ ಕೊಂಚ ಅವಾಗ ಡಿಫರೆನ್ಸ್ ಇದೆ ಮೇಡಮ್. 60% ಡಿಫರೆನ್ಸ್ ಇದೆ. ಅವತ್ತು ಆಗ್ತಾ ಇಲ್ಲ, ತಿಂಡಿ ಊಟ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಮನೆಯಲ್ಲಿ. ಈಗೆಲ್ಲ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು, ಊಟ ಎಲ್ಲ ಅವರೇ ಮಾಡ್ತಾ ಇದ್ರು. ಬೆಟರ್ ಅನಿಸ್ತಾ ಇದೆ ಮೇಡಮ್. ಈಗ ಚೆನ್ನಾಗಿದೆ ಮೇಡಮ್. ಅದೇ ಸ್ಟಾಪ್ ಮಾಡಿದ್ವಿ ಮೇಡಮ್. ಈಗ ಬೇಡ ಅಂದಿದ್ರು ಅವರು. ಎಲ್ಲ ಚೆನ್ನಾಗಿದೆ. ಆಮೇಲೆ 6-8 months 1 year ಆದ್ಮೇಲೆ ಪೆಟ್ ಸ್ಕ್ಯಾನ್ ಮಾಡಬೇಕು ಹೇಳಿದ್ದಾರೆ ಅವರು. ಮಾಡಿಸಿ ಇಲ್ಲಿ ಮೇಡಮ್ ಅವರು ಹೇಳಿದ್ದಾರೆ ಕಲಿಸ್ಬೇಕು ಹೇಳಿದ್ದಾರೆ. ಅವ್ರು ಮಾತಾಡಿದ್ರೆ ಡೈರೆಕ್ಟ್ ಪೇಷಂಟ್ ಹತ್ರ ಮಾತಾಡಿದ್ರು ಮೇಡಮ್ ಅವರು. ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲ ಫುಡ್ ಐಟಮ್ಸ್ ಎಲ್ಲ ಈ ಥರ ತಿನ್ಬೇಕು, ಈ ಐಟಮ್ ತಿನ್ಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು.